ಈ ನೆಲೆಯಲ್ಲಿ ನಾವು ಇವತ್ತು SITಯನ್ನು ಬಹಳ ಆತುರದಿಂದ ನೋಡಬೇಕಾಗಿದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ತಿರುಪತಿಯಲ್ಲಿ ಶ್ರೀಶೈಲದಲ್ಲಿ ಇಲ್ಲದಂತಹ ಕೊಲೆಗಳು ಇಲ್ಲಿ ಯಾಕೆ ಆಗ್ತಾವ, ಈ ಧರ್ಮಸ್ಥಳದಲ್ಲಿ ಯಾಕೆ ಆಗ್ತಾವ ಅನ್ನೋದಕ್ಕೆ ಇವತ್ತು ಎಲ್ಲರೂ ಉತ್ತರ ಹುಡುಕಬೇಕಾಗಿದೆ. ಕೇವಲ ಪವಿತ್ರ ಜಾಗ್ರಿ, ಇಲ್ಲಿ ಹುಡುಕಬಾರ್ದ್ರಿ, ಮಾಡಬಾರ್ದ್ರಿ, ಅವರು ಸಜ್ಜನರಿದ್ದಾರೆ ಇಲ್ಲರಿ. ನಾವು ಯಾರೂ ದುರ್ಜನ ಅಂದಿಲ್ಲ, ಟೀಕೆ ಯಾರೂ ಮಾಡಿಲ್ಲ. ಮಂಜುನಾಥ ಸ್ವಾಮಿನ ಟೀಕೆ ಯಾರೂ ಮಾಡಿಲ್ಲ, ಅಣ್ಣಪ್ಪ ಸ್ವಾಮಿನ ಯಾರೂ ಟೀಕೆ ಮಾಡಿಲ್ಲ, ಹೆಗ್ಗಡೆ ಅವರನ್ನು ಟೀಕೆ ಮಾಡಿಲ್ಲ. ಆದರೆ ಹೆಗ್ಗಡೆ ಅವರಂತ ಸಂಶಯ ಹೋಗ್ತದೆ. ಯಾಕಂದ್ರೆ ಅವರ ಹೆಡ್ ಅದರಲ್ಲ, ಅವರ ಮುಖಂಡರಿದ್ದಾರೆ, ಅವ್ರ ಕೈಯಲ್ಲಿ ಇಡೀ ಆಸ್ತಿ ಎಲ್ಲ ಅವ್ರ ಕೈಲದ. ನಡೆದಾಡೋ ದೇವರು ಅಂತ ಹೇಳ್ತಾರೆ, ಮತ್ತು ಅವ್ರನ್ನ ಮಾತಾಡಿಸ್ಬೇಕಲ್ಲ, ಅವ್ರನ್ನ ಕೇಳಬೇಕಲ್ಲ, ಯಾಕಪ್ಪ ಇಷ್ಟ ಆಗ್ತಾ ಇದ್ದಾವ ಅಂತೇಳಿ. ಅವ್ರು ಹೇಳ್ತಾರೆ ಇಲ್ಲ ಆಗಿಲ್ಲ, ನಾವಿಲ್ಲ ಹಾಗೆ ಹೀಗೆ ಹೇಳ್ತಾರೆ, ಸಬೂಬ್ ಹೇಳ್ತಾರೆ. ಅದು ಈಗಾಗಲೇ ನಮ್ಮ ಸಾಕ್ಷಿದಾರ ಮುಸುಕುದಾರಿ ಚಿನ್ನಯ್ಯ ಸುಳ್ಳು ಹೇಳಿದ ಅನ್ನೋದು ಒಂದೇ ಕ್ಷಣದಲ್ಲಿ ಪಟ್ನ ಹೇಳ್ತಿದ್ರು, ಸಡನ್ನಾಗಿ ಉತ್ತರ ಕೊಟ್ಟಿದ್ರು, ನೋಡು ಸತ್ಯ ಹೊರಗೆ ಬಂತು ಅಂತೇಳಿ. ಅದು ಈಗ ಬರುತ್ತಿರುವಂಥವು ಈ ಮೂಳೆಗಳೆಲ್ಲಿವು, ಅಸ್ಥಿಪಂಜರಗಳೆಲ್ಲಿವು, ಪ್ರತಿ ವರ್ಷ ನೂರಾರು ಹೆಣ್ಣು ಬೀಳ್ತಾ ಇದ್ದಾವೆ ಅಪರಿಚಿತ ಜನಗಳು. ಇದಕ್ಕೆ ಕಾರಣಕ್ಕೆ ಬರುತ್ತಾರೆ ಯಾರು ಅನ್ನೋದ್ರ ಬಗ್ಗೆ ಯಾಕೆ ಸ್ವತಃ ಅವ್ರು ಸಂಶೋಧನೆ ಮಾಡಲಿಲ್ಲ, ತನಿಖೆ ಮಾಡಿಸಲಿಲ್ಲ. ಅವ್ರು ಹೆಣ್ಣಿದ್ದಾರಲ್ಲೇ ಅಲ್ಲಿ ಆಗು ಹೋಗಲಿಕ್ಕೆ ಅವರ ಜವಾಬ್ದಾರಿ. ಇವತ್ತು ಆ ದಿಶೆಯಲ್ಲಿ ನಮ್ಮ ಸಿದ್ದರಾಮಯ್ಯನವರು SIT ನೇಮಿಸಿ, ಅದು ಕೋರ್ಟ್ ಮೂಲಕ ಒತ್ತಡ ಬಂದಾಗ, ಇಲ್ಲದ್ರೆ ಅವರು ನೇಮಿಸಿದ್ರು ಇಲ್ಲೋ ಗೊತ್ತಿಲ್ಲ, SIT ನೇಮಿಸಿದ್ದಾರೆ. SITನೂ ಹಿಂದೆ ಸರಿದಿತ್ತು. ಚೆನ್ನಯ್ಯ ಹೇಳಿದ ಸ್ಥಳಗಳಲ್ಲೇ ಈ ಒಂದು ಏನಪ್ಪ ಅಂತಂದರೆ ಈ ಎಲುಬುಗಳು ಅಥವಾ ಅಸ್ಥಿಪಂಜರ ಸಿಗದ ಕಾರಣಕ್ಕಾಗಿ ಒಂದು 2 ಕಡೆ ಸಿಕ್ಕಿದ್ದಕ್ಕಾಗಿ ಏನೋ ಭಾಳಷ್ಟು ಖುಷಿಪಟ್ಟು ಸಿಗ್ತಾವೆ ಅಂತ ತಿಳಿದ್ವಿ. ಆದರೆ ಅವ್ರು ಎಲ್ಲಿ ತೋರಿಸ್ತಾರೆ ಸಿಕ್ಕಿರಲಿಲ್ಲ. ನಂತರದ ಈಗ ಅರೆಸ್ಟ್ ಆಗಿದ್ದಾರೆ, ಇಟ್ಟಿದ್ದಾರೆ. ಆ ಮತ್ತು ಬೇರೆ ಈಗ ಈ ವಿಠ್ಠಲ ಗೌಡ ಅಂದರೆ ಸೌಜನ್ಯಾಳ ಮಾವನಿಂದಾಗಿ ಅನೇಕ ಕಡೆಗಳಲ್ಲಿ ಈ ಒಂದು ಏನು ಮೂಳೆಗಳು, ಅಸ್ಥಿಪಂಜರ ಜೊತೆಗೆ ಬುರುಡೆಗಳು ಸಿಗ್ತಾ ಇದ್ದಾವೆ. ಯಾಕಂದರೆ ಆ ಬುರುಡೆಯನ್ನು ತಂದಂಥ ವ್ಯಕ್ತಿ ಚಿನ್ನಯ್ಯ ಅಥವಾ ಮುಸುಕುದಾರಿ. ಅವ ಆ ಜಾಗ ಎಲ್ಲಿ ತಂದೆ ಅನ್ನೋದು